ಸಂಜೆ 7 ಗಂಟೆಗೆ ಮಲ್ಲೇಶ್ವರಂನಲ್ಲಿರುವಂಥ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಮೀಟಿಂಗ್ ಇದೆ. ಬಿಜೆಪಿಯ ನಾಯಕರೆಲ್ಲರೂ ಕೂಡ ಆಗಮಿಸ್ತಾರೆ. ಕೋರ್ ಕಮಿಟಿ ಮೀಟಿಂಗ್ ನಡೆಯುತ್ತೆ. ಟಿಕೆಟ್ನ ವಿಚಾರವಾಗಿ ಗೊಂದಲಗಳಂತೂ ಇರೋದು ಇಲ್ಲಿ ಬಹುತೇಕ ನಿಶ್ಚಿತ. ಹಾಗಾಗಿ ಅದೆಲ್ಲವನ್ನು ಕೂಡ ಬಗೆಹರಿಸ್ತಾರೆ. ಇದೆಲ್ಲದರ ನಡುವೆ ಮತ್ತೊಂದು ಬೆಳವಣಿಗೆ ಆಗ್ತಾ ಇರುವಂಥದ್ದು ಬಿಜೆಪಿ ಪಾಳ್ಯದಲ್ಲಿ. ನಾಳೆ JP ನಡ್ಡಾ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇರೋದು. ಕಿತ್ತೂರು ಕರ್ನಾಟಕದ ಮೇಲೆ ಕೇಸರಿ ಪಡೆ ಕಣ್ಣನ್ನಿಟ್ಟಿದೆ. ಯಾವುದೇ ಅನುಮಾನ ಬೇಡ. 28 ಲೋಕಸಭಾ ಕ್ಷೇತ್ರಗಳಲ್ಲಿ 25 ಲೋಕಸಭಾ ಕ್ಷೇತ್ರ, ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆ, ಈ ಭಾಗದಲ್ಲಿ ಬಿಜೆಪಿಯ ಭದ್ರಕೋಟೆ ಇದು. ಬಿಜೆಪಿಯ ಹಾಲಿ ಸಂಸದರಿರುವಂಥ ಕ್ಷೇತ್ರಗಳಿವೆ. ಕಿತ್ತೂರು ಕರ್ನಾಟಕದ 4 ಕ್ಷೇತ್ರ ಈ ಬಾರಿ ಮತ್ತೊಮ್ಮೆ ಗೆಲ್ಲಬೇಕು ಅಂತೇಳಿ ರಣತಂತ್ರವನ್ನು ಹೆಣೆಯೋದಕ್ಕೆ ನಾಳೆ JP ನಡ್ಡಾ ಅವರು ಇಲ್ಲಿಗೆ ಬರ್ತಿದ್ದಾರೆ. ನಾಳೆ ರಾತ್ರಿ ಬೆಳಗಾವಿಗೆ ಬಂದು ಇಳಿಯಲಿದ್ದಾರೆ JP ನಡ್ಡಾ ಅವರು. 4 ಮತ್ತು 5ನೇ ತಾರೀಕು ಮ್ಯಾರಥಾನ್ ನಡೆಸ್ತಾರೆ. ಸಭೆಯ ಮ್ಯಾರಥಾನ್, ಕೋರ್ ಕಮಿಟಿ ಮೀಟಿಂಗ್, ಬುದ್ಧಿಜೀವಿಗಳ ಜೊತೆ ಮೀಟಿಂಗ್, PM ಸ್ವನಿಧಿ ಫಲಾನುಭವಿಗಳ ಸಭೆಯಲ್ಲಿ ಕೂಡ ಅವರು ಭಾಗಿಯಾಗ್ತಾರೆ. ಆ ಮೂಲಕ JP ನಡ್ಡಾ ಅವರು ಬಿಜೆಪಿ ಭದ್ರಕೋಟೆಗೆ ಎಂಟ್ರಿ ಕೊಡಲಿದ್ದಾರೆ. 4 ಕ್ಷೇತ್ರಗಳು, ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆ, ಈ 4 ಕ್ಷೇತ್ರಗಳಲ್ಲಿ 2 ದಿನಗಳ ಕಾಲ ಮಹತ್ವದ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಹೌದು, ಕಿತ್ತೂರು ಕರ್ನಾಟಕ ನೀವು ಹೇಳ್ದಂಗೆ ಬಿಜೆಪಿಗಂತೂ ದೊಡ್ಡ ತನ್ನ ಒಂದು ಮತದಾರರು ಮತ್ತು ತನ್ನ ಬೆಲ್ಟ್ ಅದು. ಹಾಗಾಗಿ ಅದನ್ನ ಉಳಿಸ್ಕೊಳ್ಳೋದು ಈ ಬಾರಿ ಬಹಳ ಪ್ರಮುಖವಾಗುತ್ತೆ. ಹಾಗಾಗಿ ಆ ಕ್ಷೇತ್ರಗಳ ಮೇಲೆ ಕಂಡಿಟ್ಟಿರುವಂಥ JP ನಡ್ಡಾ ಯಾಕೆ ಕಿತ್ತೂರು ಕರ್ನಾಟಕವನ್ನು ಫೋಕಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಉಳಿಸ್ಕೊಳ್ಬೇಕು. ಬೆಳಗಾವಿ ನಾವು ಹೇಳ್ದಂಗೆ ರಾಜಕಾರಣ ಯಾವುದೇ ರೀತಿಯಲ್ಲಿ ಬದಲಾಗ್ಬೋದು. ಬೆಳಗಾವಿ ಅತಿ ದೊಡ್ಡ ಒಂದು ಪ್ರಾದೇಶಿಕವಾದಂಥ ಬೆಳಗಾವಿ, ಅಲ್ಲೂ ಕೂಡ ಬಿಜೆಪಿ ಈ ಬಾರಿ ಗಟ್ಟಿಯಾಗೋದಕ್ಕೆ ಮತ್ತು ತನ್ನ ನೆಲೆಯನ್ನು ಉಳಿಸ್ಕೊಳ್ಳೋದಕ್ಕೆ JP ನಡ್ಡಾ ಅವರ ಮೀಟಿಂಗ್ ಒಂದು ಮೇಜರ್ ಆಗಿ ಬದಲಾವಣೆ ಆಗುವಂಥ ಸಾಧ್ಯತೆ ಕೂಡ ಇದೆ ಅನ್ಸುತ್ತೆ ನಾಗೇಂದ್ರ ಬಾಬು. ಎಸ್, ಖಂಡಿತವಾಗ್ಲು. ಯಾಕಂತ ನೋಡಿ, ಈಗ ಕಿತ್ತೂರು ಕರ್ನಾಟಕ ಉಳಿಸಿಕೊಳ್ಳುವಂಥ ಸ್ಥಿತಿಗೆ ಬಂದ್ಬಿಡ್ತಾ ಬಿಜೆಪಿ ಅನ್ನೋದು. ಯಾಕಂದ್ರೆ ಗ್ಯಾರಂಟಿ ದೊಡ್ಡ ಹೊಡೆತ ಕೊಟ್ಟಿತ್ತು ಕಿತ್ತೂರು ಭಾಗದಲ್ಲಿ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ. ಕರೆಕ್ಟ್. ಆ ವೈಬ್ ಇದೆ, ಈಗಲೂ ಕೂಡ ಇದೆ. ಜನ ಇವತ್ತು ಬಸ್ಸಲ್ಲಿ ಓಡಾಡ್ಬೇಕಾದ್ರೆ ಸಿದ್ದು ಗೌರ್ಮೆಂಟ್ ಕೊಟ್ಟಂತ ಗ್ಯಾರಂಟಿಯಿಂದಾಗಿ ನಾವು ಫ್ರೀಯಾಗಿ ಓಡಾಡ್ತಾ ಇದ್ದೀವಿ ಅನ್ನೋ ಟಾಕ್ ಇದೆ. ಎಸ್. ಸೊ ಈ ಭಯ ಬಿಜೆಪಿ ನಾಯಕರಲ್ಲಿ ಇದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. Yes. ಇದೇ ಗ್ಯಾರಂಟಿಗಳನ್ನ ತೆಲಂಗಾಣದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿಕೊಂಡು ಅಲ್ಲಿ ಕಾಂಗ್ರೆಸ್ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡಿತ್ತು. ಸೊ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಗ್ಯಾರಂಟಿ ಪ್ಲೇ ಕಾರ್ಡ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ.